ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ನಮ್ಮ ಸ್ಕೂಟಿಗಳಲ್ಲೆಲ್ಲ ಜರ್ಕ್ ಹೊಡೆಯುತ್ತೆ. ಏನಕ್ಕೆ ಜರ್ಕ್ ಹೊಡೆಯುತ್ತೆ ಅಂದರೆ ಅದನ್ನ ಏಕೆ ಜರ್ಕ್ ಹೊಡೆಯುತ್ತೆ, ಏನು ಫಾಲ್ಟಿಂದ ಹೊಡೆಯುತ್ತೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ನೋಡ್ಬೋದು, ಇದನ್ನು ಕ್ಲಚ್ ಲೈನಿಂಗ್ ಅಂತಾರೆ. ಇದು ಬಂದುಬಿಟ್ಟು ಫುಲ್ ಸ್ಮೂತಾಗಿರುತ್ತೆ. ಇದನ್ನು ಬ್ರೇಕ್ ಶೂ ಥರ ಆವಾಗ 2000 ಕಿಲೋಮೀಟ್ರಿಗೆ ಒಂದೊಂದು ಟೈಮ್ ಇದನ್ನು ರಬ್ ಮಾಡಿ ಕ್ಲೀನ್ ಮಾಡಿ ಹಾಕಬೇಕು. ಇದನ್ನು ಕ್ಲೀನ್ ಮಾಡೋದ್ರಿಂದ ನೀವು ಗಾಡಿ ಎಕ್ಸ್ಲೇಟರ್ ಕೊಡುವಾಗ ಸ್ಟಾರ್ಟಿಂಗಲ್ಲಿ ಬಿಟ್ಟು ಹೋಗೋದು ಥರ ಜರ್ಕ್ ಹೊಡೆಯುತ್ತಲ್ಲ, ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ಬಂದುಬಿಟ್ಟು 3 ಲೈನರ್ ಬರುತ್ತೆ. ಇದರಲ್ಲೇ 3 ನೀಟಾಗಿ ಉಜ್ಜಿಬಿಟ್ಟು ಹಾಕಿದ್ರೆ ನಿಮಗೆ ಜರ್ಕಿಂಗ್ ಫಾಲ್ಟ್ ಸಾಲ್ವ್ ಆಗುತ್ತೆ. ಹಾಗೆ ಇದ್ರ ಮೇಲೆ ಬರೋ ಇದನ್ನು ಕೂಡ ಉಜ್ಜಿ ಹಾಕಬೇಕು. ಇದು ಬೆಲ್ಲು, ಇದನ್ನು ಕ್ಲೀನಾಗಿ ರಬ್ ಮಾಡಿ ಡ್ರೈವೇಸ್ಟಲ್ಲಿ ಫಸ್ಟ್ ಒರೆಸ್ಬಿಟ್ಟು ಆಮೇಲೆ ರಬ್ ಮಾಡಿ ಹಾಕಬೇಕಾಗುತ್ತೆ. ಇವೆರಡನ್ನೂ ರಬ್ ಮಾಡಿ ಹಾಕೋದ್ರಿಂದ ನಿಮಗೆ ಫಸ್ಟಲ್ಲಿ ಜರ್ಕ್ ಹೊಡೆಯೋ ಫಾಲ್ಟು ಸಾಲ್ವ್ ಆಗುತ್ತೆ. ಇದೇ ಥರ ವೀಡಿಯೋಸ್ ಬೇಕಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ.